ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ದೊಡ್ಡ ತಿರುವನ್ನ ಪಡೀತಾ ಇದೆ. ಇದರಲ್ಲಿ ಅನನ್ಯ ಭಟ್ ಇಲ್ಲ ಅಂತ ಹೇಳಾಯ್ತು ಸುಜಾತಾ ಭಟ್, ಅದು ಬೇರೆ ವಿಚಾರ. ಆದ್ರೆ ಆ ಅನನ್ಯ ಭಟ್ಲದ್ದು ಅಂತ ತೋರಿಸಿದ ಫೋಟೋ ಇತ್ತಲ್ಲ, ಆ ಫೋಟೋದ ಮಹಿಳೆ ವಾಸಂತಿ, ಆಕೆ ತೀರು ಹೋಗಿದ್ದಾಳೆ ಅಂತ ಹೇಳಲಾಗಿತ್ತು. ಆದ್ರೆ ಸುಜಾತಾ ಭಟ್ ಹೇಳ್ತಾ ಇದ್ದಾರೆ ಆಕೆ ತೀರು ಹೋಗಿಲ್ಲ. ಎಸ್ಐಟಿ ಮುಂದೆ ಹಾಗಂತ ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ಸುಜಾತಾ ಭಟ್ರ ಈ ಹೇಳಿಕೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಗೊತ್ತಿಲ್ಲ ಅನ್ನುವಂಥದ್ದು ನನ್ನ ಒಂದು ಮನಸ್ಸಿಗೆ ಇದೆ. ವಾಸಂತಿ ಸಾವಿನ ಸುತ್ತ ಪ್ರಶ್ನೆಗಳ ಹುತ್ತ. ಸುಜಾತಾ ಮಾತಿನಿಂದ ಹಲವು ಅನುಮಾನ. ಧರ್ಮಸ್ಥಳ ಪ್ರಕರಣ ಸಂಬಂಧ ಅನನ್ಯ ಭಟ್ ನಾಪತ್ತೆ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ವಿಚಾರಣೆ ವೇಳೆ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಕಾಲ್ಪನಿಕ ಸೃಷ್ಟಿ ಅಂತ ಸುಜಾತಾ ಭಟ್ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಅನನ್ಯ ಭಟ್ ತಾನು ತೋರಿಸಿದ್ದ ವಾಸಂತಿ ಇನ್ನೂ ಜೀವಂತ ಇದ್ದಾರೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಎಸ್ಐಟಿ ಮುಂದೆ ವಾಸಂತಿ ಸತ್ತಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುವಾಗ ಸುಜಾತಾ ಭಟ್ ವಾಸಂತಿ ಸತ್ತಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ವಾಸಂತಿ ಸತ್ತಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಅಜ್ಜಿಯ ಹೊಸ ಕತೆ. ವಾಸಂತಿ ಶ್ರೀವತ್ಸ ಪ್ರೀತಿಸಿ 2007ರಲ್ಲಿ ಮದುವೆಯಾಗಿದ್ರು. ಮದುವೆಯಾದ ಒಂದೇ ತಿಂಗಳಿಗೆ ವಾಸಂತಿ ಕಣ್ಮರೆಯಾಗ್ತಾರೆ. ಇದಾಗಿ 20 ದಿನಗಳ ನಂತರ ವಿರಾಜಪೇಟೆಯಲ್ಲಿ ಕೊಳೆತ ಶವ ಪತ್ತೆಯಾಗುತ್ತೆ. ಶವದ ಮೇಲಿದ್ದ ಬಟ್ಟೆ, ಮೃತದೇಹದ ಕೈಯಲ್ಲಿದ್ದ ಮಾರ್ಕ್ ನೋಡಿ ಇದು ವಾಸಂತಿ ಅಂತ ಅಂದಾಜಿಸಿ ಕುಟುಂಬಸ್ಥರು ಅಂತ್ಯಕ್ರಿಯೆ ಮಾಡಿದ್ದಾರೆ. ವಾಸಂತಿ ಮೃತದೇಹ ಸಿಕ್ಕಾಗ ಡಿಎನ್ಎ ಟೆಸ್ಟ್ ಮಾಡಿಲ್ಲ ಯಾಕೆ? ಕೊಳೆತು ಹೋದ ಮೃತದೇಹ ಬಟ್ಟೆ ನೋಡಿನೇ ನಿರ್ಧಾರಕ್ಕೆ ಬಂದಿದ್ಯಾಕೆ? ಮದುವೆಯಾದ ಒಂದೇ ತಿಂಗಳಿಗೆ ನಿಗೂಢವಾಗಿ ಕಣ್ಮರೆಯಾಗಲು ಕಾರಣ ಏನು ಎಂಬ ಪ್ರಶ್ನೆಗಳು ಎದುರಾಗಿವೆ. ವಾಸಂತಿ ಬಗ್ಗೆ ಸುಜಾತಾ ಭಟ್ ಈ ಒಂದು ಹೇಳಿಕೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ದೊಡ್ಡ ತಿರುವನ್ನ ಪಡೀತಾ ಇದೆ. ಇದರಲ್ಲಿ ಅನನ್ಯ ಭಟ್ ಇಲ್ಲ ಅಂತ ಹೇಳಾಯ್ತು ಸುಜಾತಾ ಭಟ್, ಅದು ಬೇರೆ ವಿಚಾರ. ಆದ್ರೆ ಆ ಅನನ್ಯ ಭಟ್ಲದ್ದು ಅಂತ ತೋರಿಸಿದ ಫೋಟೋ ಇತ್ತಲ್ಲ, ಆ ಫೋಟೋದ ಮಹಿಳೆ ವಾಸಂತಿ, ಆಕೆ ತೀರು ಹೋಗಿದ್ದಾಳೆ ಅಂತ ಹೇಳಲಾಗಿತ್ತು. ಆದ್ರೆ ಸುಜಾತಾ ಭಟ್ ಹೇಳ್ತಾ ಇದ್ದಾರೆ ಆಕೆ ತೀರು ಹೋಗಿಲ್ಲ. ಎಸ್ಐಟಿ ಮುಂದೆ ಹಾಗಂತ ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ಸುಜಾತಾ ಭಟ್ರ ಈ ಹೇಳಿಕೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಗೊತ್ತಿಲ್ಲ ಅನ್ನುವಂಥದ್ದು ನನ್ನ ಒಂದು ಮನಸ್ಸಿಗೆ ಇದೆ. ವಾಸಂತಿ ಸಾವಿನ ಸುತ್ತ ಪ್ರಶ್ನೆಗಳ ಹುತ್ತ. ಸುಜಾತಾ ಮಾತಿನಿಂದ ಹಲವು ಅನುಮಾನ. ಧರ್ಮಸ್ಥಳ ಪ್ರಕರಣ ಸಂಬಂಧ ಅನನ್ಯ ಭಟ್ ನಾಪತ್ತೆ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ವಿಚಾರಣೆ ವೇಳೆ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಕಾಲ್ಪನಿಕ ಸೃಷ್ಟಿ ಅಂತ ಸುಜಾತಾ ಭಟ್ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಅನನ್ಯ ಭಟ್ ತಾನು ತೋರಿಸಿದ್ದ ವಾಸಂತಿ ಇನ್ನೂ ಜೀವಂತ ಇದ್ದಾರೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಎಸ್ಐಟಿ ಮುಂದೆ ವಾಸಂತಿ ಸತ್ತಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುವಾಗ ಸುಜಾತಾ ಭಟ್ ವಾಸಂತಿ ಸತ್ತಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ವಾಸಂತಿ ಸತ್ತಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಅಜ್ಜಿಯ ಹೊಸ ಕತೆ. ವಾಸಂತಿ ಶ್ರೀವತ್ಸ ಪ್ರೀತಿಸಿ 2007ರಲ್ಲಿ ಮದುವೆಯಾಗಿದ್ರು. ಮದುವೆಯಾದ ಒಂದೇ ತಿಂಗಳಿಗೆ ವಾಸಂತಿ ಕಣ್ಮರೆಯಾಗ್ತಾರೆ. ಇದಾಗಿ 20 ದಿನಗಳ ನಂತರ ವಿರಾಜಪೇಟೆಯಲ್ಲಿ ಕೊಳೆತ ಶವ ಪತ್ತೆಯಾಗುತ್ತೆ. ಶವದ ಮೇಲಿದ್ದ ಬಟ್ಟೆ, ಮೃತದೇಹದ ಕೈಯಲ್ಲಿದ್ದ ಮಾರ್ಕ್ ನೋಡಿ ಇದು ವಾಸಂತಿ ಅಂತ ಅಂದಾಜಿಸಿ ಕುಟುಂಬಸ್ಥರು ಅಂತ್ಯಕ್ರಿಯೆ ಮಾಡಿದ್ದಾರೆ. ವಾಸಂತಿ ಮೃತದೇಹ ಸಿಕ್ಕಾಗ ಡಿಎನ್ಎ ಟೆಸ್ಟ್ ಮಾಡಿಲ್ಲ ಯಾಕೆ? ಕೊಳೆತು ಹೋದ ಮೃತದೇಹ ಬಟ್ಟೆ ನೋಡಿನೇ ನಿರ್ಧಾರಕ್ಕೆ ಬಂದಿದ್ಯಾಕೆ? ಮದುವೆಯಾದ ಒಂದೇ ತಿಂಗಳಿಗೆ ನಿಗೂಢವಾಗಿ ಕಣ್ಮರೆಯಾಗಲು ಕಾರಣ ಏನು ಎಂಬ ಪ್ರಶ್ನೆಗಳು ಎದುರಾಗಿವೆ. ವಾಸಂತಿ ಬಗ್ಗೆ ಸುಜಾತಾ ಭಟ್ ಈ ಒಂದು ಹೇಳಿಕೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ದೊಡ್ಡ ತಿರುವನ್ನ ಪಡೀತಾ ಇದೆ. ಇದರಲ್ಲಿ ಅನನ್ಯ ಭಟ್ ಇಲ್ಲ ಅಂತ ಹೇಳಾಯ್ತು ಸುಜಾತಾ ಭಟ್, ಅದು ಬೇರೆ ವಿಚಾರ. ಆದ್ರೆ ಆ ಅನನ್ಯ ಭಟ್ಲದ್ದು ಅಂತ ತೋರಿಸಿದ ಫೋಟೋ ಇತ್ತಲ್ಲ, ಆ ಫೋಟೋದ ಮಹಿಳೆ ವಾಸಂತಿ, ಆಕೆ ತೀರು ಹೋಗಿದ್ದಾಳೆ ಅಂತ ಹೇಳಲಾಗಿತ್ತು. ಆದ್ರೆ ಸುಜಾತಾ ಭಟ್ ಹೇಳ್ತಾ ಇದ್ದಾರೆ ಆಕೆ ತೀರು ಹೋಗಿಲ್ಲ. ಎಸ್ಐಟಿ ಮುಂದೆ ಹಾಗಂತ ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ಸುಜಾತಾ ಭಟ್ರ ಈ ಹೇಳಿಕೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ.
ಗೊತ್ತಿಲ್ಲ ಅನ್ನುವಂಥದ್ದು ನನ್ನ ಒಂದು ಮನಸ್ಸಿಗೆ ಇದೆ. ವಾಸಂತಿ ಸಾವಿನ ಸುತ್ತ ಪ್ರಶ್ನೆಗಳ ಹುತ್ತ. ಸುಜಾತ ಮಾತಿನಿಂದ ಹಲವು ಅನುಮಾನ. ಧರ್ಮಸ್ಥಳ ಪ್ರಕರಣ ಸಂಬಂಧ ಅನನ್ಯ ಭಟ್ ನಾಪತ್ತೆ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ವಿಚಾರಣೆ ವೇಳೆ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಕಾಲ್ಪನಿಕ ಸೃಷ್ಟಿ ಅಂತ ಸುಜಾತ ಭಟ್ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಅನನ್ಯ ಭಟ್ ತಾನು ತೋರಿಸಿದ್ದ ವಾಸಂತಿ ಇನ್ನೂ ಜೀವಂತ ಇದ್ದಾರೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತ ಭಟ್ ಎಸ್ಐಟಿ ಮುಂದೆ ವಾಸಂತಿ ಸತ್ತಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುವಾಗ ಸುಜಾತ ಭಟ್ ವಾಸಂತಿ ಸತ್ತಿದ್ದಾರೆ ಅಂತ ಹೇಳಿದ್ರು. ಆದರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ವಾಸಂತಿ ಸತ್ತಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಅಜ್ಜಿಯ ಹೊಸ ಕತೆ. ವಾಸಂತಿ ಶ್ರೀವತ್ಸ ಪ್ರೀತಿಸಿ 2007ರಲ್ಲಿ ಮದುವೆಯಾಗಿದ್ರು. ಮದುವೆಯಾದ ಒಂದೇ ತಿಂಗಳಿಗೆ ವಾಸಂತಿ ಕಣ್ಮರೆಯಾಗ್ತಾರೆ. ಇದಾಗಿ 20 ದಿನಗಳ ನಂತರ ವಿರಾಜಪೇಟೆಯಲ್ಲಿ ಕೊಳೆತ ಶವ ಪತ್ತೆಯಾಗುತ್ತೆ. ಶವದ ಮೇಲಿದ್ದ ಬಟ್ಟೆ, ಮೃತದೇಹದ ಕೈಯಲ್ಲಿದ್ದ ಮಾರ್ಕ್ ನೋಡಿ ಇದು ವಾಸಂತಿ ಅಂತ ಅಂದಾಜಿಸಿ ಕುಟುಂಬಸ್ಥರು ಅಂತ್ಯಕ್ರಿಯೆ ಮಾಡಿದ್ದಾರೆ. ವಾಸಂತಿ ಮೃತದೇಹ ಸಿಕ್ಕಾಗ ಡಿಎನ್ಎ ಟೆಸ್ಟ್ ಮಾಡಿಲ್ಲ ಯಾಕೆ? ಕೊಳೆತು ಹೋದ ಮೃತದೇಹ ಬಟ್ಟೆ ನೋಡಿನೇ ನಿರ್ಧಾರಕ್ಕೆ ಬಂದಿದ್ಯಾಕೆ? ಮದುವೆಯಾದ ಒಂದೇ ತಿಂಗಳಿಗೆ ನಿಗೂಢವಾಗಿ ಕಣ್ಮರೆಯಾಗಲು ಕಾರಣ ಏನು ಎಂಬ ಪ್ರಶ್ನೆಗಳು ಎದುರಾಗಿವೆ. ವಾಸಂತಿ ಬಗ್ಗೆ ಸುಜಾತ ಭಟ್ ಈ ಒಂದು ಹೇಳಿಕೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿರುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ದೊಡ್ಡ ತಿರುವನ್ನ ಪಡೀತಾ ಇದೆ. ಇದರಲ್ಲಿ ಅನನ್ಯ ಭಟ್ ಇಲ್ಲ ಅಂತ ಹೇಳಾಯ್ತು ಸುಜಾತ ಭಟ್, ಅದು ಬೇರೆ ವಿಚಾರ. ಆದ್ರೆ ಆ ಅನನ್ಯ ಭಟ್ಲದ್ದು ಅಂತ ತೋರಿಸಿದ ಫೋಟೋ ಇತ್ತಲ್ಲ, ಆ ಫೋಟೋದ ಮಹಿಳೆ ವಾಸಂತಿ, ಆಕೆ ತೀರು ಹೋಗಿದ್ದಾಳೆ ಅಂತ ಹೇಳಲಾಗಿತ್ತು. ಆದ್ರೆ ಸುಜಾತ ಭಟ್ ಹೇಳ್ತಾ ಇದ್ದಾರೆ ಆಕೆ ತೀರು ಹೋಗಿಲ್ಲ. ಎಸ್ಐಟಿ ಮುಂದೆ ಹಾಗಂತ ಸುಜಾತ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ಸುಜಾತ ಭಟ್ರ ಈ ಹೇಳಿಕೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಗೊತ್ತಿಲ್ಲ ಅನ್ನುವಂಥದ್ದು ನನ್ನ ಒಂದು ಮನಸ್ಸಿಗೆ ಇದೆ. ವಾಸಂತಿ ಸಾವಿನ ಸುತ್ತ ಪ್ರಶ್ನೆಗಳ ಹುತ್ತ. ಸುಜಾತ ಮಾತಿನಿಂದ ಹಲವು ಅನುಮಾನ. ಧರ್ಮಸ್ಥಳ ಪ್ರಕರಣ ಸಂಬಂಧ ಅನನ್ಯ ಭಟ್ ನಾಪತ್ತೆ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ವಿಚಾರಣೆ ವೇಳೆ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಕಾಲ್ಪನಿಕ ಸೃಷ್ಟಿ ಅಂತ ಸುಜಾತ ಭಟ್ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ಅನನ್ಯ ಭಟ್ ತಾನು ತೋರಿಸಿದ್ದ ವಾಸಂತಿ ಇನ್ನೂ ಜೀವಂತ ಇದ್ದಾರೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತ ಭಟ್ ಎಸ್ಐಟಿ ಮುಂದೆ ವಾಸಂತಿ ಸತ್ತಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುವಾಗ ಸುಜಾತ ಭಟ್ ವಾಸಂತಿ ಸತ್ತಿದ್ದಾರೆ ಅಂತ ಹೇಳಿದ್ರು. ಆದರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ವಾಸಂತಿ ಸತ್ತಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಅಜ್ಜಿಯ ಹೊಸ ಕತೆ. ವಾಸಂತಿ ಶ್ರೀವತ್ಸ ಪ್ರೀತಿಸಿ 2007ರಲ್ಲಿ ಮದುವೆಯಾಗಿದ್ರು. ಮದುವೆಯಾದ ಒಂದೇ ತಿಂಗಳಿಗೆ ವಾಸಂತಿ ಕಣ್ಮರೆಯಾಗ್ತಾರೆ. ಇದಾಗಿ 20 ದಿನಗಳ